ಅಯ್ಯೋ ಅಯ್ಯೋ, ನನ್ನ ಮೊಮ್ಮಗನ ಯಾರು ಕರ್ಕೊಂಡು ಹೋದ್ರಪ್ಪ? ಯಾರ ದೃಷ್ಟಿ ಆಯ್ತಪ್ಪ? ಹುಡ್ದಾಗಿಂದನ ಎಲ್ಲೆಲ್ಲೂ ಓದೋನಲ್ಲ. ಅಜ್ಜಿ ಅಜ್ಜಿ ಅಂತ ಯಾವಾಗಲೂ ನನ್ನ ಹಿಂದೆ ಇರೋನು. ಈಗೇನಪ್ಪ ಇದು, ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ಬೇಕಾದ ವಯಸ್ಸಿನಾಗೆ ಇಂಥದ್ದಾಯ್ತು ನನ್ನ ಮೊಮ್ಮಗುಗೆ. ಎಲ್ಲಿ ಹೋದ್ನಪ್ಪ ದೇವ್ರೇ? ಸೀತಾ ಎಲ್ಲೇ? ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆನೂ ಬರ್ಲಿಲ್ವೇನೆ? ಎಷ್ಟೊತ್ತಾಯ್ತು ಹೋಗಿ ಕರ್ಕೊಬರಗೆ ನೋಡ್ಕೊ ಬರೋಗ್ರಿ. ಎಲ್ಲಿ ಹೋದ ನನ್ನ ಮೊಮ್ಮಗ? ಅಯ್ಯೋ ಅಯ್ಯೋ ಅಮ್ಮ, ಸುಮ್ನಿರಮ್ಮ. ನೀನು ಯಾಕೆ ಅಳ್ತಾ ಇದೀಯಾ? ನಿನಗೆ ಮೊದಲೇ ಹುಷಾರಿಲ್ಲ. ಅಣ್ಣ ಏನು ಅತ್ತಿಗೆನ ಹೋಗಿದ್ರೆ ಅಲ್ಲಿ ಗೌರಿ ಅತ್ತಿಗೆನ ಕೇಳ್ಕೊಂಬರ್ತೀವಿ ಅಂತಾನ. ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ. ಅವ್ರೇನಾದ್ರೂ ಕರ್ಕೊಂಡು ಹೋಗಿದ್ರು ಹೋಗಿರ್ಬೋದು. ಬರ್ತಾರೆ, ಇರು ನೋಡೋಣ ಏನ್ ಹೇಳ್ತಾರೆ ಅಂತ. ನೀನು ಗಾಬರಿ ಆಗ್ಬೇಡ. ಮೊದಲೇ ನಿನಗೆ ಹುಷಾರಿರ್ಲಿಲ್ಲ, ಈಗ ಹೆಂಗೋ ಚೆನ್ನಾಗಾಗಿದೆ. ಈಗ ಮತ್ತೆ ನೀನು ಚಿಂತೆ ಮಾಡಿದ್ರೆ ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ನೋಡು. ತಲೆ ಕೆಡಿಸ್ಕೊಬೇಡ, ಸುಮ್ನಿರಮ್ಮ. ಕರ್ಣ ಎಲ್ಲೇ ಇದ್ರು ಸಿಕ್ಕೇ ಸಿಗ್ತಾನೆ, ಸುಮ್ನಿರು, ಅಳ್ಬೇಡ. ಅಯ್ಯೋ, ಸಿಗಂಗಿದ್ರೆ ಇಲ್ಲೆಲ್ಲಾದ್ರೂ ಊರಲ್ಲೇ ಇದ್ದಿದ್ರೆ ಇಷ್ಟೊತ್ತಿ ಸಿಗ್ಬೇಕಾಗಿತ್ತು ಕಣೆ ಸೀತಮ್ಮ. ಇನ್ನೂ ಸಿಕ್ಕಿಲ್ಲ ಅಂದ್ರೆ ನನ್ನ ಮೊಮ್ಮಗುಗೆ ಏನಾಯ್ತೋ ಏನೋ ಅಂತೇಳಿ ನನಗೊಂಥರ ಎದೆಗೆಲ್ಲ ಡಗ ಡಗ ಅಂತ ಹೊಡ್ಕೊಂಡಂಗೆ ಆಗ್ತೈತೆ. ಏನಾಯ್ತೋ, ಏನಾದ್ರೂ ಹೆಚ್ಚು ಕಮ್ಮಿ ಆಗೈತೋ ಏನೋ ಅಂತನ. ಅಯ್ಯೋ ಅಮ್ಮ, ಆ ತರ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಏನು ಆಗಿರಲ್ಲ, ಸುಮ್ಮನೆ ಇರಮ್ಮ, ಧೈರ್ಯವಾಗಿರು. ಸೀತಾ, ಶಿವು ಬಂದ್ಯೇನೋ? ಎಲ್ಲೋ ಎಲ್ಲೋ ಕರ್ಣ, ಎಲ್ಲೋ ನನ್ನ ಮೊಮ್ಮಗ. ಏನನ್ಲ ಗೌರಿ ಕರ್ಕೊಂಡು ಹೋಗಿಲ್ದಾಳಂತೇನೋ? ಯಾಕೋ ಕರ್ಕೊಂಬರ್ಲಿಲ್ವೇನೋ? ಹೇಳೋ ಜಲ್ದಿ. ಅಯ್ಯೋ ಅಮ್ಮ, ನೀನು ಯಾಕೆ ಅಷ್ಟೊಂದು ಇದಾಗ್ತಾ ಇದೆಯಾ? ಅಷ್ಟೊಂದು ತಲೆ ಕೆಡಿಸ್ಕೊಬೇಡ, ಸುಮ್ನಿರಮ್ಮ. ಎಲ್ಲೇ ಇದ್ರು ನನ್ನ ಮಗ ಬಂದೇ ಬರ್ತಾನೆ, ಸಿಕ್ಕೇ ಸಿಗ್ತಾನೆ. ನೀನು ಅಳ್ಬೇಡ, ಸುಮ್ನಿರಮ್ಮ. ಅಂದ್ರೆ ನನ್ನ ಮೊಮ್ಮಗ ಅಲ್ಲಿ ಗೌರಿ ಹತ್ರನೂ ಇರ್ಲಿಲ್ವೇನೋ? ಏನಾಯ್ತು ಶಿವ? ಇದನ್ನೂ ಇರ್ಲಿಲ್ವೋ ಹೇಳೋ? ಅದು ಇಲ್ಲ ಕಣಮ್ಮ, ಅಲ್ಲೂ ಗೌರಿ ಕರ್ಕೊಂಡೋಗಿಲ್ಲ. ನಾನು ಯಾಕೆ ಕರ್ಕೊಂಬರ್ಲಿಲ್ಲ ಇಲ್ಲಿಗೆ ಅಂತ ಹೇಳಿ ಅವಳು ಬೈದ್ಬಿಟ್ಲು. ಸರಿಯಾಗಿ ನೋಡ್ಕೊಂಬಕ್ಕಾಗಲ್ವಾ? ಮಗು ನೋಡ್ಕೊಂಬಕ್ಕೆ ಆಗ್ದಿದ್ಮೇಲೆ ನೀವೆಂಥ ಜನ ಹಂಗೆ ಹಿಂಗೆ ಅಂತನ ಅವಳು ಕರ್ಕೊಂಡೋಗಿಲ್ವಂತೆ. ಅದಕ್ಕೆ ನಾವು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಅಯ್ಯೋ ದೇವ್ರೇ, ನನ್ನ ಮೊಮ್ಮಗುಗೆ ಏನಾಯ್ತಪ್ಪ? ಅಯ್ಯಯ್ಯೋ, ಬಂಗಾರದಂತ ಮಗುನ ಯಾರು ಕರ್ಕೊಂಡೋಗಿ ಏನು ಮಾಡಿದ್ರ ದೇವ್ರೇ? ಅಯ್ಯೋ, ಇದೆಂಥ ಶಿಕ್ಷಣಪ್ಪ ದೇವ್ರೇ ನಮಗೆ ಕೊಟ್ಟು ಯಾಕಪ್ಪ ಕಿತ್ಕೊಂತಾ ಇದೀಯಾ? ಅಯ್ಯೋ ಅಮ್ಮ, ಯಾಕೆ ಅಷ್ಟೊಂದು ಅಳ್ತಾ ಇದೆಯಾ? ಅಯ್ಯೋ, ನೀನು ಹತ್ರ ಜಿಲೇಬಿನೂ ಸಮಾಧಾನ ಮಾಡೋದು ಹೆಂಗೆ ಹೇಳು? ಸಮಾಧಾನ ಮಾಡ್ಕೊಳಮ್ಮ, ಸಿಗ್ತಾನೆ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು. ಹೋಗಿ ಆ ಪೊಲೀಸ್ನವರು ಎಲ್ಲಿದ್ರು ನೋಡಿ ಕೊಡ್ತಾರೆ ನನ್ನ ಮಗನ್ನ. ನೀನೇನು ಅಳ್ಬೇಡ, ಸುಮ್ಮನಿರಮ್ಮ. ನಿನಗೇನಾನ ಹೆಚ್ಚು ಕಮ್ಮಿ ಆಗಿದಾತು ಆಮೇಲೆ ಈಗಲೇ ನೋವಾಗಲೇ ನಮ್ಗೆ ತಡ್ಕೊಂಬಕ್ಕಾಗ್ತಿಲ್ಲ, ಅದರಲ್ಲಿ ನೀನು ಬೇರೆ. ಅಳ್ಬೇಡ, ಸುಮ್ಮನಿರಮ್ಮ, ಏನೂ ಆಗಲ್ಲ. ಸಿಕ್ತಾನೆ ನಿನ್ನ ಮೊಮ್ಮಗ. ಹೋಗೋಣ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಗು. ಹೋಗು, ಅತ್ತಿಗೆನೂ ಕರ್ಕೊಂಡೋಗು ಜೊತೆಗೆ. ಹೋಗು ಜಲ್ದಿ, ನಾನಿಲ್ಲಿ ಅಮ್ಮನ ನೋಡ್ಕೊಂತೀನಿ. ಹೋಗೋಣ ಜಲ್ದಿ, ಕೊಟ್ಟು ಬರೋಗು. ಅಯ್ಯೋ ದೇವ್ರೆ, ನಾನು ಗ್ಯಾರಂಟಿ ಅಲ್ಲಿ ಗೌರಿ ಅತ್ತಿಗೆ ಹತ್ರ ಇರ್ತಾನೆ ಅಂತ ತಿಳ್ಕೊಂಡಿದ್ದೆ. ಅಲ್ಲೂ ಇಲ್ವಾ? ಮತ್ತೆ ಎಲ್ಲಿಗೆ ಹೋಗಿರ್ಬೋದು? ಇದ್ರೆ ಇಷ್ಟೊತ್ತಿಗೆ ನಮ್ಮೂರಲ್ಲಿ ಸಿಗ್ಬೇಕಾಗಿತ್ತು. ಹೌದು ಸೀತಾ, ನನಗಂತೂ ಆತಂಕ ಆಗ್ತೈತಿ. ನನ್ನ ಮಗುಗೆ ಏನಾಯ್ತೋ ಏನೋ ಅಂತನ. ಅಯ್ಯೋ ಅಯ್ಯೋ ಕರ್ಣ, ಪಾಪು ಎಲ್ಲಿದೀಯ ಮಗನೇ? ಅದಕ್ಕೆ ನೀವು ಅಳಬೇಡಿ, ಸುಮ್ಮನೆ ಇರಿ. ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಗ್ರಿ. ಅವರೇ ವಿಚಾರಿಸ್ತಾರೆ. ಯಾರು ಕರ್ಕೊಂಡು ಹೋಗಿದ್ರು ಸುಮ್ಮನೆ ಬಿಡಲ್ಲ ಅವ್ರನ್ನ. ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ, ಜಲ್ದಿ ಹೋಗೋಣ. ಸರಿ ಸೀತಾ, ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ನೀನು ಅಮ್ಮನ ಹುಷಾರಾಗಿ ನೋಡ್ಕೋ. ಆಯ್ತಣ್ಣ, ನೋಡ್ಕೊಂತೀನಿ, ನೀವು ಹೋಗಿ ಬೇಗ. ಏನೂ ಆಗಲ್ಲ, ಧೈರ್ಯವಾಗಿರಮ್ಮ. ನೀನು ಧೈರ್ಯ ಕಳ್ಕೊಬೇಡ. ಅಮ್ಮ ಬಾ, ಕೂತ್ಕೋ ಬಾ, ನೀನು ಕೂತ್ಕೋ ಬಾ, ಸಿಗ್ತಾನೆ. ಕೂತ್ಕೊಳ್ಳಮ್ಮ. ರವಿ, ಅದೇ ಅಲ್ಲಿ ಸಿಗೇಹಳ್ಳಿ ಹತ್ರ ಯಾವ್ದೋ ಜಮೀನ್ ಗಲಾಟೆ ಇತ್ತಲ್ಲ, ಅದೇನಾಯ್ತು? ಮೇಡಮ್, ಅದು ಅಣ್ತಮ್ಗಳು ಗಲಾಟೆ. ಅವರು ಏನೋ ಹೊಡೆದಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಮತ್ತೆ ಎಲ್ಲ ಪಂಚಾಯತಿ ಎಲ್ಲ ಊರಲ್ಲಿ ಯಾರೋ ದೊಡ್ಡವರು ಎಲ್ಲ ಪಂಚಾಯತಿಗೆ ಸೇರಿಸ್ಬಿಟ್ಟು ಅವ್ರನ್ನ ರಾಜಿ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರು ಮೇಡಮ್. ಅದೆಲ್ಲ ಕ್ಲಿಯರ್ ಆಯ್ತು ಅದು. ಹೌದಾ? ನೋಡಿ, ಅಲ್ಲ ಅಣ್ತಮ್ಗಳು ಎಲ್ಲ ಸ್ವಲ್ಪ ತಡಿ ಜಾಗಕ್ಕೆ ಹೊಡೆದಾಡ್ಕೊಂಡು ಈ ತರ ಪೊಲೀಸ್ ಸ್ಟೇಷನ್ಗೆಲ್ಲ ಬರ್ತಾರಲ್ಲ, ಅದಕ್ಕೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡಿ. ಯಾರೋ ಒಂದು 10 ಕುಂಟೆ 15 ಕುಂಟೆ ಜಾಸ್ತಿ ಹೋಗುತ್ತಪ್ಪ ಅಣ್ಣಗೋ ತಮ್ಮಗೋ ಹಂಗಂತ ಹೇಳಿ ಅದಕ್ಕೆ ದೊಡ್ಡ ಗಲಾಟೆ ಮಾಡ್ಕೊಳ್ಳೋದ? ಅದಕ್ಕೆ ಮತ್ತೆ ಊರಲ್ಲಿ ದೊಡ್ಡವ್ರು ಇರಬೇಕು, ಏನಾದ್ರೂ ಈ ತರ ಸಮಸ್ಯೆ ಬಂದೆ ಬಗೆಹರಿಸಕ್ಕೆ ಅಂತ ಹೇಳೋದು. ಹೆಂಗೋ ಸದ್ಯ ಅಣ್ತಮ್ಗಳು ಇಬ್ರು ರಾಜಿ ಆದ್ರಲ್ಲ, ಅಷ್ಟೇ ಸಾಕು ಬಿಡಿ. ನಾನಿನ್ನು ಅವ್ರಿನ್ನೂ ಕೇಸ್ ವಾಪಸ್ ತಗೊಂಬಂದು ಕಾಣಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ನಿನ್ನೆ. ಅದೇ ಊರಲ್ಲಿ ಗೌಡ್ರು ಅಂತ ಇದ್ರಲ್ಲ ಮೇಡಮ್, ಅವರೇ ಎಲ್ಲ ಇಬ್ರು ಅಣ್ತಮ್ಗಳನ್ನ ಕೂರಿಸ್ಕೊಂಡು ಬುದ್ಧಿವಾದ ಹೇಳಿದ್ರಂತೆ. ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಗೊಂಡೋದ್ರು ಅವರು ಬೆಳಗ್ಗೆ ಬಂದು. ಹೌದಾ? ಎಲ್ಲ ಸೈನ್ ಮಾಡಿಸ್ಕೊಂಡಿರ್ತಾನೆ ಇಬ್ರ ಹತ್ರನು? ಹ್ಞೂ ಮೇಡಮ್, ಸೈನ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲೇ ಇದೆ ಫೈಲಲ್ಲೇನೆ ಸೈನ್ ಮಾಡಿಸ್ಕೊಂಡಿರೋದು ಬುಕ್ಕು. ಹೌದಾ? ವೆರಿ ಗುಡ್. 1 ಗಂಟೆಯ ನಂತರ. ನಮಸ್ಕಾರ ಮೇಡಮ್ ಅವರೇ. ಓ ನಮಸ್ಕಾರ, ಬನ್ನಿ. ಏನಾಗಬೇಕಾಗಿತ್ತು? ಅದು ಮೇಡಮ್ ಅವರೇ, ನನ್ನ ಮಗ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ. ಹೌದು ಮೇಡಮ್ ಅವರೇ, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ನನ್ನ ಮಗುನ ಹೆಂಗಾದ್ರೂ ಮಾಡಿ ಹುಡುಕೊಡಿ ಮೇಡಮ್ ಅವರೇ, ನಿಮಗೆ ಪುಣ್ಯ ಬರುತ್ತೆ, ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ತಾನೆ. ಹೌದಾ? ಯಾವ ಊರು ನಿಮ್ದು?
ನಮ್ಮದು ಮಾವನಹಳ್ಳಿ ಮೇಡಮರೇ. ಹಾಂ, ಬೆಳಗ್ಗೆ ಇವಳು ಏನೋ ಮನೆಯಿಂದ ಹೊರಗಡೆ ಬಿಟ್ಟು ಆಟ ಆಡ್ತಾ ಇದ್ದಂತೆ. ತಿರ್ಗಾ ಏನಕ್ಕೋ ಕೆಲಸಕ್ಕಂತೇಳಿ ಒಳಗಡೆ ಹೋಗಿದ್ದಾಳೆ. ಒಳಕ್ಕೆ ಹೋಗಿ ಊಟಕ್ಕೆ ಇಕ್ಕೊಂಬರೋವಷ್ಟರಲ್ಲಿ ಮಗ ಕಾಣಿಸ್ತಾನೆ ಇಲ್ಲ. ನಾವು ಊರೆಲ್ಲ ಹುಡ್ಕಾಡಿದ್ವಿ, ಗೊತ್ತಿರೋರ ಪರಿಚಯ ಇರೋರ ಹತ್ರ ಊರಲ್ಲಿ ಎಲ್ಲ ಮನೆಗಳಲ್ಲೂ ಹುಡ್ಕಾಡಿದ್ವಿ ಮೇಡಮ್. ಊರು ಸುತ್ತ ಹೊರಗಡೆ ಏನಾದ್ರೂ ಹೊಲ್ದಕ್ಕೆ ಏನಾದರೂ ಹೋಗಿದ್ದಾನ ಅಂತೇಳಿ ನೋಡಿದ್ವಿ. ಆದರೆ ಅವನು ಹೊಲ್ತಕ್ಕ ಅಷ್ಟು ದೊಡ್ಡವನು ಅಲ್ಲ ಮೇಡಮರೇ. ಇನ್ನೂ ಇವಾಗಿನ 1.5 ವರ್ಷ ಅಷ್ಟೇನೆ. ಈಗಿನ ಓಡಾಡೋದು ಕಲ್ತ್ಕೊಂಡಿದ್ದ, ಸ್ವಲ್ಪ ಹೆಜ್ಜೆ ಇಕ್ಕೊಂಡು. ಅಂಥದ್ರಲ್ಲಿ ಅವ್ನು ಎಲ್ಲಿ ಹೋಗ್ತಾನೆ? ಎಲ್ಲೇ ಮನೆ ಹತ್ರನೇ ಆಟ ಆಡ್ಕೊಂಡಿರ್ಬೇಕಾಗಿತ್ತು. ಆದ್ರೂ ನಾವು ಎಲ್ಲ ಕಡೆನೂ ಹುಡುಕಿದ್ವಿ, ಎಲ್ಲಾದರೂ ಹೋಗಿದ್ದಾನೆ, ಯಾರಾದರೂ ಕರ್ಕೊಂಡು ಹೋಗಿದ್ದಾನೆ ಅಂತಾನ. ಆದರೆ ಎಲ್ಲೂ ಸಿಗಲಿಲ್ಲ ಮೇಡಮರೇ. ಅದಕ್ಕೆ ಕೊನೆಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡೋಕ್ಕಂತೇಳಿ ಬಂದಿದ್ದೀವಿ. ದಯವಿಟ್ಟು ನನ್ನ ಮಗನ ಹುಡುಕೊಡಿ ಮೇಡಮ್. ಹೌದಾ, ಸರಿ. ನಿಮ್ಮ ಮಗುಗೆ ಎಷ್ಟು ವರ್ಷ ಅಂದ್ರಿ? 1 ವರ್ಷದ ಮೇಲೆ 9 ತಿಂಗಳು ಏನೋ ಆಗಿತ್ತು ಮೇಡಮ್. 1 ವರ್ಷ 9 ತಿಂಗಳು ಇರಬೇಕು. ಅಲ್ಲೇ ಸ್ವಲ್ಪ ನಡೀತಾ ಇದ್ದ. ಅಂದರೆ ಜೋರಾಗೇನು ನಡೀತಾ ಇರಲಿಲ್ಲ, ಸ್ವಲ್ಪ ಪುಟ್ ಹೆಜ್ಜೆ ಇಟ್ಕೊಂಡು ನಡೆದಾಡ್ಕೊಂಡು ಆಟ ಆಡ್ತಿದ್ದ ಮೇಡಮ್. ಹೌದಾ, ಮತ್ತೆ ನಿಮ್ಮ ಮಗು ಯಾರಾದರೂ ಎತ್ಕೊಂಡು ಹೋಗಿದ್ದಾರಾ ಅಂತೇಳಿ ಅಲ್ಲೆಲ್ಲ ವಿಚಾರಿಸಿದ್ರ? ಪ್ರತಿಯೊಬ್ಬರೂ ನಿಮ್ಮ ಗೊತ್ತಿರೋರು ಚಿಕ್ಕ ಮಕ್ಕಳು ಯಾರಾದರೂ ಆಟ ಆಡೋ ಹತ್ರ ಇಲ್ಲ ಅಂಗನವಾಡಿ ಹತ್ರ ಎಲ್ಲ ವಿಚಾರಿಸಿದ್ರ? ಹೌದು ಮೇಡಮ್, ಎಲ್ಲ ಕಡೆ ವಿಚಾರಿಸಿನಿ. ಕೊನೆಗೆ ಸಿಗದೆ ಇರೋದಕ್ಕೆ ಇಲ್ಲಿಗೆ ಬಂದಿರೋದು. ದಯವಿಟ್ಟು ಈಗಾದ್ರೂ ಮಾಡಿ ಹುಡುಕೊಡಿ ಮೇಡಮ್. ಸರಿ, ಆಯ್ತು, ಹುಡುಕೊಡೋಣ. ನಾವಿರೋದೇ ಅದಕ್ಕೆ ತಾನೇ. ಅಳಬೇಡಿ ಅಮ್ಮ, ಅಳಬೇಡಿ. ನಿಮ್ಮ ಮಗುಗೆ ಏನೂ ಆಗಲ್ಲ. ನಾವಿದ್ದೀವಿ, ನಾವು ಹುಡುಕೊಡ್ತೀವಿ. ರವಿ, ಈಗ ಯಾವುದು ಕೇಸ್ ಇಲ್ಲ ಅಲ್ವಾ ನಮಗೆ? ಇಲ್ಲ ಮೇಡಮ್, ಯಾವ ಕೇಸು ಇಲ್ಲ. ಈಗ ಫ್ರೀ ಟೈಮು. ಈಗ ಅದೊಂದಿತ್ತು ಅವ್ರ ಸಮಸ್ಯೆ. ಅವರೇ ಬಂದು ಎಲ್ಲ ರಾಜಿ ಆಗಿಬಿಟ್ಟು ಕಂಪ್ಲೇಂಟ್ ವಾಪಸ್ ತೊಗೊಂಡು ಹೋದ್ರಲ್ಲ, ಹೋಗ್ಬೇಕಾಗಿತ್ತು ಅವ್ರ ಊರಿಗೆ. ಆದರೆ ಅದು ಕೇಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಯಾವ ಕೇಸು ಇಲ್ಲ ಮೇಡಮ್. ಸರಿ, ಹಾಗಾದ್ರೆ ಇವ್ರ ಮಗು ಕಳೆದೋಗಿದೆಯಂತೆ, ಪಾಪ ಬೆಳಗ್ಗೆಯಿಂದ ಹುಡುಕಾಡಿದಾರಂತೆ. ಈಗ ಈ ಕೇಸ್ ತಗೊಳ್ಳೋಣ, ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡೋಣ. ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ಸ್ಥಳ ಮಾಜಾರು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲಿ ಕಳೆದಿದೆ ಮಗು ಅಂತೇಳಿ ನೋಡಿಕೊಂಡು ಸ್ವಲ್ಪ ಅಲ್ಲಿ ಯಾರ ಮೇಲಾದರೂ ಅನುಮಾನ ಬಂದರೆ ವಿಚಾರಣೆ ಮಾಡಿಕೊಂಡು ಬರೋಣ, ಬನ್ನಿ. ಸರಿ, ಓಕೆ ಮೇಡಮ್. ಮೇಡಮರೇ, ಅವ್ನು ಊಟ ಮಾಡೋದ್ನು ಬಿಟ್ನು ನಾನು ಬಿಟ್ಟು ಒಂದು 5 ನಿಮಿಷನೂ ಇರ್ತಾ ಇರಲಿಲ್ಲ ಮೇಡಮರೇ. ಆದರೆ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಅಂದರೆ ಅವ್ನಿಗೆ ಏನಾಗಿದೆಯೋ ಏನೋ ಅಂತ ನನಗಂತೂ ತುಂಬ ಆತಂಕ ಆಗ್ತಿದೆ. ಜಲ್ದಿ ಬರ್ರಿ ಮೇಡಮರೇ, ಹೋಗೋಣ ನಮ್ಮೂರಿಗೆ. ಡೋಂಟ್ ವರಿ. ಇವರೇ, ನಿಮ್ಮ ಹೆಸರೇನು ಹೇಳಿ? ಇವಳು ನನ್ನ ಹೆಂಡತಿ ಮೇಡಮ್. ಇವಳ ಹೆಸರು ಜಿಲೇಬಿ ಅಂತ, ನನ್ನ ಹೆಸರು ಶಿವು ಅಂತನ. ಇವಳು ನನಗೆ 2ನೇ ಹೆಂಡತಿ. ವಾಟ್, 2ನೇ ಹೆಂಡತಿನ? ಅಂದರೆ ಮೊದಲನೇ ಹೆಂಡತಿ ಏನಾಗಿದ್ದಾರೆ? ಮೊದಲನೇ ಹೆಂಡತಿ ಇದ್ದಾಳೆ ಮೇಡಮ್, ಆದರೆ ನಮ್ಮ ಜೊತೆಲಿಲ್ಲ. ಈಗ ಸದ್ಯಕ್ಕೆ ಜಗಳ ಮಾಡ್ಕೊಂಡು ಬೇರೆ ಕಡೆ ಇದ್ದಾಳೆ, ಬೇರೆ ಮನೇಲಿದ್ದಾಳೆ. ಹೌದಾ, ಜಗಳ ಮಾಡ್ಕೊಂಡು ಎಷ್ಟು ದಿನ ಆಯಿತು? ಅವ್ರ ಮನೆ ಬಿಟ್ಟೋಗಿ ಎಷ್ಟು ದಿನ ಆಯಿತು? ಮೇಡಮ್, ಅವಳು ಮನೆ ಬಿಟ್ಟೋಗಿ 15 ದಿವಸದ ಮೇಲಾಯಿತು ಮೇಡಮ್. ಈಗ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ನಮ್ಮೂರವರೇನೆ, ಸಾವಿತ್ರಿ ಅಂತನ. ಅವ್ರ ಜೊತೆಲಿದ್ದಾಳೆ ಮೇಡಮ್, ಈಗ ನಮ್ಮ ಜೊತೆಲಿಲ್ಲ. ಹೌದಾ, ಹಾಗಾದ್ರೆ ನಮ್ಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ. ನೀವು ಹೋಗಿ ನಿಮ್ಮ ಮೊದಲನೇ ಹೆಂಡತಿಯವ್ರನ್ನ ವಿಚಾರಣೆ ಮಾಡಿದ್ರ? ಏನು ಹೇಳಿದ್ರು ಅವರು? ಹೌದು ಮೇಡಮ್ ಅವರೇ, ಕೇಳಿದ್ವಿ. ಆದರೆ ಅವಳು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಲು. ಬೇರೆ ದಾರಿ ಇಲ್ಲದೆ ಕೊನೆಗೆ ಬಂದಿರೋದು ಇಲ್ಲಿಗೆ. ಅದು ಅಲ್ಲದೆ ಮೇಡಮ್, ಅವಳ ಜೊತೆ ಇನ್ನೊಬ್ಳು ಇದ್ದಾಳೆ ಮೇಡಮ್, ಕಳ್ಳಿ. ಅವಳು ಸೇಳಿ ಅಂತನ. ಅವಳು ಮನೇಲಿ ಇರಲಿಲ್ಲ. ನಮ್ಗೆ ಯಾಕೋ ಅವಳದೇ ಈ ಕಿತಾಪತಿ ಇರ್ಬೋದೇನೋ ಅನ್ನಿಸ್ತೈತೆ. ಯಾಕೆಂದರೆ ನನ್ನ ಹೆಂಡತಿ ಅವಳನ್ನ ಕರ್ಕೊಂಬಂದು ನನ್ನ ಹತ್ರ ಬಾಯಿಗೆ ಬಂದಂಗೆ ಬೈಸಿದ್ಲು. ನೀವಾಗಿ ನೀವು ನಿಮ್ಮ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗ್ತೀರಾ, ಆ ಥರ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ಟಿದ್ಲು ಮೇಡಮ್ ಆ ಸೇಳಿ ಅನ್ನೋಳು. ನನಗೆ ಯಾಕೋ ಅವಳದೇ ಈ ಕಿತಾಪತಿ ಇರಬಹುದು ಅಂತ ಅನ್ನಿಸ್ತೈತೆ ಮೇಡಮ್. ಹೇಳಿನ ಅವಳು ಇದೇ ಜೈಲಲ್ಲಿ ಇದ್ಲು, ನಮ್ಮ ಇದ್ರಲ್ಲೇನೆ. ಆ ಸಾಕಮ್ಮ ಅವ್ರದೆಲ್ಲ ಒಡವೆ ಎಲ್ಲ ಕದ್ಬಿಟ್ಟು ಸಿಗಾಕೊಂಡಿದ್ಲು. ಈಗ ಜಾಮೀನ್ ಮೇಲೆ ಬಿಡುಗಡೆ ಆಗಿದ್ಲು. ಸಾಕಮ್ಮ ಮೊನ್ನೆ ಏನು ಬಂದು ಹೊರಗಡೆ ಇದ್ದಾಳೆ, ಮತ್ತೆ ಒಳಗಡೆ ಹಾಕಿ ಅಂತ ಹೇಳಿ ಹೇಳಿದ್ಲು. ಅಷ್ಟರೊಳಗೆ ಇನ್ನೊಂದು ಈ ಥರ ಕೆಲಸ ಮಾಡಿದಾಳ ಅವಳು ಸೇಳಿ. ಅಯ್ಯೋ, ನಂಬಕ್ಕೆ ಆಗ್ತಾ ಇಲ್ವಲ್ರಿ. ಅವಳು ಮಾಡಿದಾಳೆ ಅಂತಂದ್ರೆ ಅಲ್ಲ, ಪೊಲೀಸು ಕಾನೂನು ಅಂತಂದ್ರೆ ಸ್ವಲ್ಪನೂ ಭಯನೇ ಇಲ್ವಾ ಅವಳಿಗೆ? ಆಯ್ತು, ನಡೀರಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವಳ ಅಥವಾ ಬೇರೆಯವರ ಅಥವಾ ನಿಮ್ಮ ಮಗುಗೆ ಏನಾದರೂ ತೊಂದರೆ ಆಗಿದೆಯಾ ಎಲ್ಲ ನೋಡ್ತೀವಿ. ನಡೀರಿ, ನೀವೇನು ಭಯ ಪಡಕ್ಕೆ ಹೋಗ್ಬೇಡ್ರಿ, ಏನೂ ಆಗಿರಲ್ಲ. ನಡೀರಿ ಜಿಲೇಬಿ ಅವರೇ, ನಡೀರಿ, ಅಳಬೇಡಿ. ಸರಿ, ಬರ್ರಿ ಮೇಡಮ್ ಅವರೇ, ಜಲ್ದಿ ನನ್ನ ಮಗು ಹುಡುಕೊಡ್ರಿ, ಬರ್ರಿ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.